ಬಾಗಲಕೋಟೆ ಸೈಡ್ ಗುಡೂರು. ಹಾ, ಬಾಗಲಕೋಟೆ ಜಿಲ್ಲೆ ಗುಡೂರು. ಗುಡ್ರ. ಇಲ್ಲಿ ಎಷ್ಟು ವರ್ಷ ಆಯ್ತು? ನಾವು 2 ವರ್ಷ. 2 ವರ್ಷ ಆಯ್ತು. ಇಲ್ಲ ಚೆನ್ನಾಗಿ ಓದಾಕತ್ತಾರೆ. ಬರೀ ವಿದ್ಯಾರ್ಥಿನಿಗೆ ಅಷ್ಟೇ ಬರೋದಿಲ್ಲ, ಇಲ್ಲಿರ್ತಕ್ಕಂಥ ಸಂಸ್ಕೃತ, ಆಮೇಲೆ ಸಂಗೀತ ಪಾಠಶಾಲೆ, ಆಲ್ಟರ್ನೇಟ್ ಎಜುಕೇಶನ್ ಇರೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿಯೊಂದು ವಿಷಯದಲ್ಲಿ ಅವರದೇ ಆದ ಒಂದು ವ್ಯಕ್ತಿತ್ವವನ್ನ ಗುರುತಿಸಿಕೊಂಡಿದ್ದಾರೆ. ನಮ್ಮ ಮಠದ ಗುರುಗಳು ಅಂತ ಅಂದ್ಬಿಟ್ಲೆ ಎಷ್ಟು ಹೆಮ್ಮೆಯಿಂದ ಆಮೇಲೆ ಗೌರವದಿಂದ ಕಾಣ್ತದೆ. ಅದು ಒಂಥರ ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಇಲ್ಲಿ ಏನೇನ್ದವ್ರು ಇಲ್ಲಿ ಸಂಸ್ಥೆಗಳು? ಇಲ್ಲಿ ಕಟ್ಟಡದಲ್ಲಿ ಇಲ್ಲಿ ಟೋಟಲಿ ಪ್ರೈಮರಿಯಿಂದ ಹಿಡಿದು ಬಿ ಮ್ಯೂಸಿಕ್, ಎಂ ಮ್ಯೂಸಿಕ್, ಡಿಗ್ರಿ ಕಾಲೇಜು, ಸಂಸ್ಕೃತ ಪಾಠಶಾಲೆ, ಆನಂತರ ಸಂಗೀತ ಪಾಠಶಾಲೆ, ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಡಿಗ್ರಿ ಕಾಲೇಜ್. ಇದು ಬಂದ್ಬಿಟ್ಟು ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆ. ಫಸ್ಟ್ ಸ್ಟ್ಯಾಂಡರ್ಡ್ 7th ವರೆಗೆ. ಓಕೆ. ಅಲ್ಲಿ ಕ್ಲಾಸಸ್ PU ಕಾಲೇಜ್, ಸಂಸ್ಕೃತ ಪಾಠಶಾಲೆ, ಅನಂತರ ಮೇಲೆ ಡಿಗ್ರಿ ಕಾಲೇಜಿನ ಟೀಚಿಂಗ್ ಹಾಲ್ ಮೇಲ್ಗಡೆ. ಇಲ್ಲಿ ಬಂದ್ಬಿಟ್ಟು ಪ್ರೌಢಶಾಲೆ. ಇಲ್ಲಿ ಪ್ರೌಢಶಾಲೆ. ಮಧ್ಯದಲ್ಲಿ ಬಿ ಮ್ಯೂಸಿಕ್, ಮೇಲ್ಗಡೆ ಬಂದು ಸಂಗೀತ ಪಾಠಶಾಲೆ ಮೇಲ್ಗಡೆ. ಅಂದ್ರೆ ಇವಾಗ ಏನಾದ್ರು ಸಂಗೀತ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ? ಇಲ್ಲ, ಇವಾಗ ಕ್ಲಾಸಸ್ ಇಲ್ಲ. ಇವಾಗೆಲ್ಲ ಆಲ್ಮೋಸ್ಟ್ ಅದರ ಅಂದ್ರೆ ಈಗ ಆಲ್ಮೋಸ್ಟ್ ಈಗ 1200 ಹುಡುಗರು ಇದಾರೆ. ಹೆಚ್ಚಿಗೆ ಆಗ್ತಾರೆ. 1500 ಮಕ್ಕಳು ಇದಾರ. ಇಲ್ಲಿ ನೋಡ್ರಿ, ಇವರೆಲ್ಲ ಇಲ್ಲೇ ಏನ್ ಓದತ್ತೀರಪ್ಪ? 9th ಕ್ಲಾಸ್. ಓಕೆ. ಯಾವ ಊರು ನಿಮ್ದು? ಬಾಗಲಕೋಟೆ ಸೈಡ್ ಗುಡೂರು. ಬಾಗಲಕೋಟೆ ಜಿಲ್ಲೆ ಗುಡೂರು. ಗುಡ್ರ. ಇಲ್ಲಿ ಎಷ್ಟು ವರ್ಷ ಆಯ್ತು? ನಾವು 2 ವರ್ಷ. 2 ವರ್ಷ ಆಯ್ತು. ಇಲ್ಲ ಚೆನ್ನಾಗಿ ಓದಾಕತ್ತಾರೆ. ಈ ಸಂಗೀತನ ತಬಲಾ ಕಲಿಯತ್ತಾರೆ. ಓಕೆ. ನೀವು ಅಂದ್ರೆ ಇಲ್ಲಿ ಬೇರೆ ಬೇರೆ ಕಲಿಸ್ತೀರಿ? ಹೌದು. ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಯಾವ್ದಿರುತ್ತೆ ಅದ್ರ ಅವ್ರಿಗೆ. ಕೆಲವು ಜನ ವೋಕಲ್ ಇರುತ್ತೆ, ಕೆಲವು ಜನ ಹಾರ್ಮೋನಿಯಂ ಇರುತ್ತೆ, ಕೆಲವು ಜನ ವಯಲಿನ್, ಕೆಲವು ಜನ ಫ್ಲೂಟ್, ಆತರ ಏನ್ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ ಇದೆಯಲ್ಲ ಸಂಗೀತ ವಾದ್ಯಗಳದು, ಅವೆಲ್ಲ ವಾದ್ಯಗಳನ್ನು ಕಲಿಸುವ ವ್ಯವಸ್ಥೆ ಇದೆ. ಅವ್ರ ಆಸಕ್ತಿ ಮೇಲೆ ನೀನೇನೋ ಏನ್ ನುಡಿಸ್ತೀರಿ? ತಬಲಾ ನುಡಿಸ್ತೀವಿ. ಓಕೆ. ನಿಮ್ದ? ಗುಲ್ಬರ್ಗ. ಮಾತಾಡ. ಯಾಕೆ ಅಂಜಾತಿ? ಎಷ್ಟನೇ ಕ್ಲಾಸ್? 8th. ಓಕೆ. ನೀ ಏನ್ ಸಂಗೀತ ಓದ್ತಿ? ನೀನು ತಬಲಾ ಬಿಟ್ಟು ಬೇರೆ ಯಾರದಿರಿ? ನೀವೇನ್? ವಿಜಾಪುರ. ಆಲ್ಮೋಸ್ಟ್ ಎಲ್ಲಾ ಕಡೆಯವರು ಓದಿರಿ. ಈಗ ಸ್ಕೂಲ್ಗೆ ಹೋಗುದು ಮತ್ತ ಅದ್ರ ಜೊತೆ ಹಾರ್ಮೋನಿಯಂ ವಾದ್ಯನೂ ಕಲಿತೀರಿ. ಓಕೆ. ಚಂದಂಗ್ ಕಲೀರಿ, ಎಲ್ಲಾರು ಶಾನೆ ಆಗ್ರಿ. ಈ ಸಂಸ್ಥೆಗ ಹೆಸರು ತಗೊಂಬರ್ರಿ. ಆಯ್ತು. ಊಟ ಆಯ್ತು. ನೋಡ್ರಿ, ಮಕ್ಕಳ ದಿನಾಚರಣೆ ಇವತ್ತು ಮಕ್ಕಳ ದಿನಾಚರಣೆ ವಿಶೇಷ. ಮಕ್ಕಳ ದಿನಾಚರಣೆ ವಿಶೇಷವಾಗಿರೋದ್ರಿಂದ ಮಕ್ಕಳಿಗೆ ಸ್ಪೋರ್ಟ್ಸ್ ನಮ್ಮ PE ಟೀಚರ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಈ ಗದಗ ನಗರದ ಪಂಡಿತ್ ಪಂಚಾಕ್ಷರ ಗವಾಯಿಗಳವರ ಪ್ರೌಢಶಾಲೆಯಲ್ಲಿ ನಾನು ದೈಹಿಕ ಶಿಕ್ಷಣ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇವರೆಲ್ಲ ನಮ್ಮ ಶಾಲೆಯ ಪ್ರೌಢಶಾಲೆಯ ಸಿಬ್ಬಂದಿ ವರ್ಗದವರು, ಭಜಂತ್ರಿ ಗುರುಗಳು ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಅಂಬಿಗರ್ ಗುರುಗಳು ಹಾಗೂ ಗುರುಮಾತೆಯರು ನಿಡೋಣಿಯವರು. ಇವೆಲ್ಲ ಪ್ರೌಢಶಾಲೆಯ ಮಕ್ಕಳು ಅತ್ಯಂತ ಆಸಕ್ತಿಯಿಂದ ಇವತ್ತಿನ ದಿನ ನಾವು ಏನು ಸೇರಿದ್ದಪ್ಪ ಅಂತಂದ್ರೆ, ಇವತ್ತು ಮಕ್ಕಳ ದಿನಾಚರಣೆ ಇರೋದ್ರಿಂದ ನೆಹರು ಅವರ ದಿನಾಚರಣೆಯನ್ನು, ಜನ್ಮ ದಿನಾಚರಣೆ, ಮಕ್ಕಳ ದಿನಾಚರಣೆಗೆ ನಮ್ಮೆಲ್ಲ ಹುಡುಗರಿಗೆ, ಮಕ್ಕಳಿಗೆ ಒಂದು ಮನೋರಂಜನೆ ಆಟ ಮತ್ತು ಅವರಿಗೆ ವಿವಿಧ ರೀತಿಯ ಸ್ಪರ್ಧೆಗಳನ್ನ ಏರ್ಪಡಿಸಿ ನಾವು ಇವತ್ತು ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ. ಮತ್ತು ಈ ಒಂದು ಕಾರ್ಯಕ್ರಮದೊಳಗೆ ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದೊಳಗೆ ಭಾಗವಹಿಸಿದ್ದು ನಮ್ಮೆಲ್ಲರಿಗೂ ಸಂತೋಷವನ್ನು ಉಂಟು ಮಾಡಿದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಕುರಿತು ನಮ್ಮ ಶ್ರೀಮಠದ ಡಾಕ್ಟರ್ PJ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ಪರಮ ಪೂಜ್ಯ ಕಲ್ಲಯ್ಯನವರಿಗೆ ನಮಸ್ಕರಿಸುತ್ತಾ, ಅವರ ಆಶೀರ್ವಾದ ಮತ್ತು ಈ ವಿಭೂತಿ ಪುರುಷರಾದಂಥ ಪಂಡಿತ್ ಪುಟ್ಟರಾಜ ಗವಾಯಿಗಳು, ಹಾನಗಲ್ ಕುಮಾರಸ್ವಾಮಿಗಳು ಮತ್ತು ಅದೇ ರೀತಿ ಪಂಡಿತ್ ಪಂಚಾಕ್ಷರ ಗವಾಯಿಗಳವರ ಪಾದಕಮಲರಿಗೆ ನಮಸ್ಕರಿಸುತ್ತಾ, ಅವರ ಆಶೀರ್ವಾದದ ಅಂಗವಾಗಿ ನಮ್ಮ ಶಾಲೆಗೆ ಬರ್ತಕ್ಕಂಥ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಮೂಲೆ ಮೂಲೆಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು, ಕಲಿಕೆಯಲ್ಲಿ ಹಿಂದುಳಿದಂಥ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಬಂದು ಇಲ್ಲೇ ವಿಭೂತಿ ಪುರುಷರ ಆಶೀರ್ವಾದ ಮತ್ತು ನಮ್ಮ ಡಾಕ್ಟರ್ PJ ಸಮಿತಿಯ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು
ಬರುವ ಕಾಲಕ್ಕೆ ಯಾವುದೇ ರೀತಿ ಅವರಲ್ಲಿ ವಿದ್ಯಾ ಬುದ್ಧಿ ಕಡಿಮೆತೆ ಇದ್ದರೂ ನಮ್ಮಿಂದ ನಮ್ಮ ಶಿಕ್ಷಕರ ಗುರುಬಳಗ ಮತ್ತು ಗುರುಮಾತೆಯರ ಪಾಠ ಪ್ರವಚನದೊಂದಿಗೆ ಅವರು ಕಲಿತಕ್ಕಂಥ ವಿದ್ಯಾರ್ಜನೆಯನ್ನು ಪಡೆದುಕೊಂಡು ಮುಂದೆ ಪ್ರತಿಯೊಂದು ನಮ್ಮ ನಾಡಿನ ಮತ್ತು ರಾಷ್ಟ್ರದ ಪ್ರತಿಯೊಂದು ಮೂಲೆಗೆ ಅವರು ತಮ್ಮ ವಿದ್ಯಾರ್ಜನೆಯೊಂದಿಗೆ ತಮ್ಮ ವ್ಯಕ್ತಿತ್ವವನ್ನು ಗಳಿಸಿಕೊಳ್ತಿದ್ದಾರೆ. ಇದು ಕಾಲಂತ ವರ್ಷದೊಂದಿಗೆ ಹೆಚ್ಚಿನ ವಿದ್ಯಾರ್ಥಿಗಳ ಸಂಖ್ಯೆ ನಮ್ಮ ಶಾಲೆಯಲ್ಲಿ ಜಾಸ್ತಿ ಆಗ್ತಾ ಇದೆ. ಮೊದಲಿದ್ದಂಥ ಸಂಖ್ಯೆಗೂ ಈಗಿರ್ತಕ್ಕಂಥ ಸಂಖ್ಯೆಗೂ ಜಾಸ್ತಿ ಆಗ್ತಾ ಇದೆ. ನಮ್ಮ ಆಡಳಿತ ಮಂಡಳಿಯೂ ಸಹ ಅದಕ್ಕೆ ಸಹಕಾರ ನೀಡುತ್ತಾ ಇದ್ದಾರೆ. ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳಿಗೂ ಸಹ ಸಹಕಾರ ನೀಡುವುದರೊಂದಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಜ್ಞಾನವನ್ನು ಪಡೀಲಿಕ್ಕೆ ಮತ್ತು ಮುಂದೆ ಹೋಗಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ನಮ್ಮ ಆಡಳಿತ ಮಂಡಳಿಗೂ ಮತ್ತು ನಮ್ಮ ಸಹ ಸಿಬ್ಬಂದಿಯ ವರ್ಗದವರು ಮತ್ತು ಇಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಸಹ ತಮ್ಮ ಜ್ಞಾನವನ್ನು ಪಡೀಲಿಕ್ಕೆ ಹೆಚ್ಚಿನ ಪರಿಶ್ರಮವನ್ನು ಹಾಕಿಕೊಂಡು ಅವರು ನಾವು ಹೇಳಿದಂಥ ವೇಳೆಗೆ ಸರಿಯಾದ ಟೈಮಿಗೆ ಬಂದು ಇಲ್ಲಿರ್ತಕ್ಕಂಥ ಪಾಠ ಪ್ರವಚನಗಳನ್ನು ಅಭ್ಯಾಸವನ್ನು ಚೆನ್ನಾಗಿ ಮಾಡುತ್ತಿದ್ದಾರೆ. ಅದು ಬರೀ ವಿದ್ಯಾರ್ಥಿನಿಗೆ ಅಷ್ಟೇ ಬರೋದಿಲ್ಲ. ಇಲ್ಲಿರ್ತಕ್ಕಂಥ ಸಂಸ್ಕೃತ ಆಮೇಲೆ ಸಂಗೀತ ಪಾಠಶಾಲೆ ಆಲ್ಟರ್ನೇಟ್ ಎಜುಕೇಶನ್ ಇರೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿಯೊಂದು ವಿಷಯದಲ್ಲಿ ಅವರದೇ ಆದ ಒಂದು ವ್ಯಕ್ತಿತ್ವವನ್ನು ಗುರುತಿಸಿಕೊಂಡಿದ್ದಾರೆ. ಇಂಥದ್ದು ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಅನಿಸ್ತದೆ. ಇದಕ್ಕೆಲ್ಲ ಸಹಕಾರ ನಮ್ಮಲ್ಲಿರ್ತಕ್ಕಂಥ ಸಹೋದ್ಯೋಗಿಯು ಬಹಳ ಚೆನ್ನಾಗಿ ಅವರು ಪಾಠ ಪ್ರವಚನ ಮಾಡ್ತಾ ಇದ್ದಾರೆ. ಆದ್ದರಿಂದ ಈಗ ಇನ್ನೂ ನಮ್ಮಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದ್ರೂ ಸಹ ಒಂದು ಸ್ವಲ್ಪ ಮೂಲಭೂತ ಕೊರತೆಗಳಂದ್ರೆ ಕೊಠಡಿಯ ಕೊರತೆ ಇದೆ. ಅದಕ್ಕೆ ನಾವೇನು ಮಾಡ್ತೀವಿ, ಹೆಚ್ಚಿನ ವಿದ್ಯಾರ್ಥಿಗಳು ತೆಗೆದುಕೊಳ್ಳದೆ ಪ್ರತಿ ವರ್ಷ ಈಗ ಒಂದು 2-3 ವರ್ಷದಲ್ಲಿ ಪ್ರತಿ ವರ್ಷ ಒಂದು 70 ವಿದ್ಯಾರ್ಥಿಗಳು ನಮ್ಮಲ್ಲಿ ಆಗದೆ ಬೇರೆ ಕಳಿಸ್ತಾ ಇದ್ದೀವಿ. ಅಡ್ಮಿಷನ್ಗೆ ಅನಾನುಕೂಲ ಆಗಿದ್ದರಿಂದ ಅದಕ್ಕೆ ಇನ್ನೂ ನಮ್ಮ ಆಡಳಿತ ಮಂಡಳಿ ವರ್ಗದ ಕೊಠಡಿಯನ್ನು ಒದಗಿಸಿಕೊಟ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ 170 ಈ ವರ್ಷ ನಾವು ಒಂದು 70-80 ಹುಡುಗರನ್ನ ಇಲ್ಲಿ ಅಡ್ಮಿಷನ್ ಮಾಡದೆ ಹೊರಗಡೆ ಕಳಿಸಿದ್ದೀವಿ. ಯಾಕಂದ್ರೆ ಜಾಸ್ತಿ ಹೌದು, ಯಾಕಂದ್ರೆ ಕೊಠಡಿಯ ಸಂಖ್ಯೆ ಕಡಿಮೆ ಇರೋದ್ರಿಂದ, ಆಮೇಲೆ ಸ್ಥಳಾವಕಾಶದ ಅಭಾವ. ಈಗ ಒಂದು ಕ್ಲಾಸಲ್ಲಿ 59-70 ತನಕ ಹುಡುಗರು ಬರ್ತಾರೆ. ಅದು ಇರೋದು ಸ್ಕ್ವೇರ್ ಫೀಟ್ ಚಿಕ್ಕದಿರೋದ್ರಿಂದ ಅಲ್ಲಿ ಕುಳಿತುಕೊಳ್ಳಲಿಕ್ಕೆ ಅನಾನುಕೂಲ ಇರುತ್ತೆ. ಅದಕ್ಕೆ ನಮ್ಮ ಆಡಳಿತ ಮಂಡಳಿ ಆಡಳಿತ ಅಧಿಕಾರಿ ಆದಂಥ PC ಹಿರೇಮಠ ಗುರುಗಳು ಸಹ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಅಧ್ಯಕ್ಷರ ಜೋಡಿ ಮಾತಾಡ್ಕೊಂಡು ವರ್ಗದ ಕೊಠಡಿಗಳನ್ನ ಜಾಸ್ತಿ ಮಾಡಿಕೊಡ್ತೀವಿ. ಅದಕ್ಕೆಲ್ಲ ಮೂಲಭೂತ ಸೌಕರ್ಯಗಳನ್ನ ಜಾಸ್ತಿ ಮಾಡ್ತೀವಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನ ನೀವು ನೋಂದಾಯಿಸ್ಕೊಳ್ಳಿ ಅಂತಂದು ಅವರ ಹುಮ್ಮಸದಿಂದ ನಾವು ಇನ್ನೂ ಮಾಡ್ತಾ ಇದ್ದೀವಿ. ಅದಕ್ಕೆ ಕಾರ್ಯದರ್ಶಿಗಳಿರ್ಬೋದು ಎಲ್ಲರ ಸಹಕಾರ ನಾವು ಅಲ್ಲಿ ಕೊಡೋದ್ರ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತದೆ. ಅದಕ್ಕೆ ಇನ್ನೂ ಒಂದು ವಿಷಯ ಹೇಳೋದಾದರೆ, ನಮ್ಮಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಹೆಚ್ಚಿನ ವಿದ್ಯಾರ್ಜನೆಯನ್ನು ಪಡೆದುಕೊಂಡು ಮುಂದಿನ ಪ್ರತಿಯೊಂದು ತಮ್ಮ ರಂಗದಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ. ಅದು ಶಾಲೆಯ ಕೀರ್ತಿ ಇರ್ಬೋದು, ಮಠದ ಕೀರ್ತಿ ಇರ್ಬೋದು, ಅವ್ರ ತಂದೆ ತಾಯಿಗಳ ಹೆಸರನ್ನು ಬರ್ತಾ ಇದೆ. ಅದು ಬಹಳ ಹೆಮ್ಮೆ ಪಡುವಂಥ ವಿಷಯವಾಗಿದೆ ಅಂತಂದು ಹೇಳುತ್ತಾ ನಾವು ಹೇಳಿ. ಇದು ಅನುದಾನಿತ ಸರ್, ಗೌರ್ಮೆಂಟ್ ಎಡೆಡ್ ಆಗಿದೆ. ಅಂದ್ರೆ ನೀವು ಗೌರ್ಮೆಂಟ್ ಲೆಕ್ಚರರ್? ಗೌರ್ಮೆಂಟ್ ಎಡೆಡ್ ಸ್ಕೂಲ್ ಸರ್. ಗೌರ್ಮೆಂಟ್ ಎಡೆಡ್ ಐತ್ರಿ, ನಿಮ್ಗೆ ಪೇಮೆಂಟ್ ಎಲ್ಲ ಗೌರ್ಮೆಂಟ್ ಎಂಪ್ಲಾಯರ್ ನೀವು? ಹೌದು ಸರ್, ಹೌದು ಸರ್. ಅಂದ್ರೆ ಈಗ ಗೌರ್ಮೆಂಟ್ ಎಂಪ್ಲಾಯಿಗೆ ಹೌದು ಸರ್ ಇಲ್ಲಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋದು ನಿಮಗೆ ಹೆಂಗ ಅನಿಸ್ತದೆ? ಹೆಮ್ಮೆ ಅನಿಸ್ತದೆ ಸರ್, ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ಇಂಥ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡೋದ್ರಿಂದ, ನಾವು ಸೇವೆ ಸಲ್ಲಿಸೋದ್ರಿಂದ ನಮ್ಗೆ ಬಹಳ ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ಹೊರಗಡೆ ಹೋದಾಗ ನಮ್ಮ ಮಠದ ಗುರುಗಳು ಅಂತ ಅಂದ್ಬಿಟ್ಲೆ ಎಷ್ಟು ಹೆಮ್ಮೆಯಿಂದ ಆಮೇಲೆ ಗೌರವದಿಂದ ಕಾಣ್ತದೆ. ಅದು ಒಂಥರ ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಇಂಥ ಸಂಸ್ಥೆಯಲ್ಲಿ ನಾವು ಸೇವೆ ಸಲ್ಲಿಸೋದು ಅದು ನಮ್ಮ ಹಿರಿಯರು ಮಾಡಿದಂಥ ಪುಣ್ಯ, ಅದು ನಮಗೂ ಒದಗಿ ಬಂದೈತಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅಂದ್ರೆ ನಿಮ್ಮ ಸ್ಟೂಡೆಂಟ್ಗಳ ಯಾವ್ಯಾವ ಮಟ್ಟಕ್ಕೆ ಹೋಗ್ಯಾರ? ಈಗ ಅವರು ನಮ್ಮಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಒಂದು ಪ್ರತಿಯೊಂದು ರಂಗದಲ್ಲಿ, ಅವರು ಸಂಗೀತದಲ್ಲಿ ಇರ್ಬೋದು, ಅಥವಾ ವಿದ್ಯಾರ್ಜನೆ ಪಡೆದು ಈಗ ಡಿಪ್ಲೊಮಾ ಇರ್ಬೋದು, ಅಥವಾ BA ಆಗ್ಬೋದು, ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ CA ಆಗಿದ್ದು ಒಂದೊಂದು ರಂಗದಲ್ಲಿ ಹೋಗಿದ್ದಾರೆ. ಆಮೇಲೆ ತಮ್ಮದೇ ಆದ ಒಂದು ವೃತ್ತಿಯನ್ನ ಕೈಗೊಂಡಿದ್ದಾರೆ.